ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯವನ್ನು ಪ್ರಾರಂಭಿಸೋಣ. ಮೊದಲಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಎಂದರೇನು ಎಂಬುದನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನೀವು ಈಗಾಗಲೇ ಕಲ್ತಿರ್ತೀರ. ಮೊದಲನೆಯ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಯಾವುದು ಅಂತ ಹೇಳ್ತೀರಾ ಮಕ್ಕಳೇ? 2. ಹಾಗೆ ಎರಡನೇ ಅವಿಭಾಜ್ಯ ಸಂಖ್ಯೆ 3. ಯಾಕೆ ಇವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ? 2, 3, 5, 7 ಹಾಗೆ 11 ಇತ್ಯಾದಿ ಇವೆಲ್ಲವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಈಗ ನೀವು 2 ಗಮನಿಸಿ. 2 ಇದು ಯಾವ್ಯಾವ ಮಗ್ಗಿಯಲ್ಲಿದೆ ನಿಮಗೆ ಗೊತ್ತಿದೆ. 1 ಮತ್ತು 2ರ ಮಗ್ಗಿಯಲ್ಲಿ ಮಾತ್ರ 2 ಬರುತ್ತೆ. 1 2 2 ಅಥವಾ 2 1 2. ಇದು ಬಿಟ್ಟರೆ ಇದು ಯಾವ ಮಗ್ಗಿಯಲ್ಲೂ ಬರಲ್ಲ. ಅಂದರೆ ಈ ಸಂಖ್ಯೆಗೆ ಕೇವಲ 2 ಅಪವರ್ತನಗಳಿವೆ. ಯಾವ್ಯಾವುದು? 1 ಮತ್ತು ಅದೇ ಸಂಖ್ಯೆ 1 ಮತ್ತು 2. 2ರ ಅಪವರ್ತನಗಳು 1 ಮತ್ತು 2. ಇವೆರಡು ಬಿಟ್ಟರೆ ಬೇರೆ ಯಾವುದೇ ಅಪವರ್ತನಗಳು ಇರೋದಿಲ್ಲ. ಅಂದರೆ ಇದು ಬೇರೆ ಯಾವುದೇ ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗೆ 3 ಇದು ಕೂಡ ಅವಿಭಾಜ್ಯ ಸಂಖ್ಯೆ. ಇದಕ್ಕೆ ಕೂಡ ಕೇವಲ 2 ಅಪವರ್ತನಗಳಿವೆ. 2 ಬಿಟ್ಟರೆ ಬೇರೆ ಯಾವುದೇ ಅಪವರ್ತನಗಳಿರೋದಿಲ್ಲ. ಅಂದರೆ ಇದು ಕೇವಲ 2ರ ಮಗ್ಗಿಯಲ್ಲಿ ಮಾತ್ರ ಬರುತ್ತೆ. ಯಾವ್ಯಾವ ಮಗ್ಗಿಯ 2 ಮಗ್ಗಿಗಳು ಯಾವುದು? 2ರ ಮಗ್ಗಿ ಅಂತಂದರೆ 2 ಮಗ್ಗಿಗಳಲ್ಲಿ ಮಾತ್ರ ಈ 3 ಬರುತ್ತೆ. 1ರ ಮಗ್ಗಿ ಮತ್ತು 3ರ ಮಗ್ಗಿ. 1 3 3, 3 1 3. ಬೇರೆ ಯಾವ ಮಗ್ಗಿಯಲ್ಲೂ ಬರಲ್ಲ. ಹೀಗೆ ನಾವು ಇದರ ಆಧಾರದ ಮೇಲೆ ಅವಿಭಾಜ್ಯ ಸಂಖ್ಯೆಗಳು ಎಂದರೇನು, ಅಂದರೆ ಅವಿಭಾಜ್ಯ ಸಂಖ್ಯೆಗಳಿಗೆ ಯಾವ ರೀತಿ ವ್ಯಾಖ್ಯೆಯನ್ನು ಬರಿಬೋದು? ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ವ್ಯಾಖ್ಯೆ ಬರೆಯೋಣ. ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರುವ ನೀವು ಮಾತ್ರ ಬರಿಬೋದು, ಬರಿದೇ ಇರ್ಬೋದು. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಅಂತ ಬರೆಯೋಣ. ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಆ 2 ಅಪವರ್ತನಗಳು ಯಾವ್ಯಾವುದಾಗಿರ್ತವೆ? ಆ ಸಂಖ್ಯೆ ಮತ್ತು 1 ಮತ್ತು ಆ ಸಂಖ್ಯೆ 2ರ ಮಗ್ಗಿಯಲ್ಲಿ ಮಾತ್ರ ಅವು ಬರ್ತವೆ. ಬೇರೆ ಯಾವುದೇ ಮಗ್ಗಿಯಲ್ಲಿ ಅವು ಬರೋದಿಲ್ಲ. ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಉದಾಹರಣೆಗಳನ್ನು ಬರೆಯೋಣ. ಉದಾಹರಣೆಗಳು. ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಯಾಕೆಂದರೆ ಕೇವಲ ಇದಕ್ಕೆ 2 ಅಪವರ್ತನಗಳಿದ್ದಾವೆ. ಕೇವಲ 2 ಮಗ್ಗಿಗಳಲ್ಲಿ ಮಾತ್ರ ಇದ್ದಾವೆ, 1ರ ಮಗ್ಗಿ ಮತ್ತು 2ರ ಮಗ್ಗಿ. ಹಾಗೆ 3ರ ಅಪವರ್ತನಗಳು 1 ಮತ್ತು 3 ಮಾತ್ರ. ಹಾಗೆ 5ರ ಅಪವರ್ತನಗಳು 1 ಮತ್ತು 5 ಮಾತ್ರ. ನೆಕ್ಸ್ಟ್ 7ರ ಅಪವರ್ತನಗಳು 1 ಮತ್ತು 7 ಮಾತ್ರ. ಅದು ಬಿಟ್ಟರೆ ನೆಕ್ಸ್ಟ್ 8 ಅವಿಭಾಜ್ಯ ಸಂಖ್ಯೆ ಆಗಲ್ಲ, 9 ಕೂಡ ಆಗಲ್ಲ, 10 ಕೂಡ ಆಗಲ್ಲ, 11 ಬರುತ್ತೆ. 11ರ ಅಪವರ್ತನಗಳು 1 ಮತ್ತು 11. ಅದು ಬಿಟ್ಟರೆ ಬೇರೆ ಯಾವುದೇ ಅಪವರ್ತನಗಳು ಇರೋದಿಲ್ಲ. ಹಾಗೆ 13, 17, 19. ನಂತರ ಬರೋ ಸಂಖ್ಯೆ 20 ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 21 ಕೂಡ ಅಲ್ಲ, 22 ಕೂಡ ಅಲ್ಲ. ಯಾವ ತೊಗೋಬೋದು ನಾವು? ನೆಕ್ಸ್ಟ್ 23 ತೊಗೋಬೋದು. ಅದು ಬಿಟ್ಟರೆ
24 ಅಲ್ಲ, 25 ಅಲ್ಲ, 26 ಅಲ್ಲ, 27 ಅಲ್ಲ, 28 ಅಲ್ಲ, ಯಾವ್ದು ಬರುತ್ತೆ? 29. ಇದು ಯಾವುದ್ರ ಮಗ್ಗಿಯಲ್ಲೂ ಕೂಡ ಇಲ್ಲ. ನಂತರ ನಾವು 30 ಅವಿಭಾಜ್ಯ ಸಂಖ್ಯೆ ಆಗಲ್ಲ. 30 ನಂತರ ಬರೋದು 31, ಹಾಗೆ 32 ಆಗಲ್ಲ, 33, 34, 35, 36, 37 1 ಮತ್ತು 37 ಬಿಟ್ಟರೆ ಯಾವುದೇ ಮಗ್ಗಿಯಲ್ಲಿ ಬರಲ್ಲ. ಹಾಗೆ 38 ಅವಿಭಾಜ್ಯ ಸಂಖ್ಯೆ ಅಲ್ಲ, 39 ಅಲ್ಲ, 40 ಕೂಡ ಅಲ್ಲ, 41 ಇದು ಅವಿಭಾಜ್ಯ ಸಂಖ್ಯೆ. ನಂತರ 43, ಆಮೇಲೆ 44, 45, 46 ಯಾವುವೂ ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಮುಂದಿನ ಸಂಖ್ಯೆ 47, 48, 49 ಆಗಲ್ಲ, 50 ಕೂಡ ಆಗಲ್ಲ, 51 ಕೂಡ ಆಗಲ್ಲ, 52, 53 ಅವಿಭಾಜ್ಯ ಸಂಖ್ಯೆ. ನಂತರ 54, 55, 56, 57 ಕೂಡ ಆಗಲ್ಲ, 58 ಆಗಲ್ಲ, 59 ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ನಂತರ 61 ಆದಮೇಲೆ ನೀವು 62, 63, 64, 65, 66, 67 ಆಗುತ್ತೆ. ನಂತರ 68, 69, 70 ಆಗೋದಿಲ್ಲ. 71 ಅವಿಭಾಜ್ಯ ಸಂಖ್ಯೆ, ಬೇರೆ ಯಾವುದೇ ಮಗ್ಗಿಯಲ್ಲಿಯೂ ಬರೋದಿಲ್ಲ. ಆಮೇಲೆ 73 ಆದಮೇಲೆ 74, 75, 76, 77, 78ವರೆಗೆ ಬರಲ್ಲ. ನಂತರ 79 ಯಾವುದೇ ಮಗ್ಗಿಯಲ್ಲಿ ಇರೋದಿಲ್ಲ. ಅದಕ್ಕೆ ಕೇವಲ 2 ಅಪವರ್ತನಗಳಿವೆ. ಅದಾದಮೇಲೆ ನೀವು 83 ತೊಗೋಬೋದು. ನಂತರ 84, 85, 86 ಆಗಲು. 87 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಯಾಕಂದರೆ ಅದು 29 3 87 ಆಗುತ್ತೆ. ಅದಕ್ಕೆ ಎಕ್ಸ್ಟ್ರಾ 2 ಅಪವರ್ತನಗಳಿದ್ದಾವೆ. 87 ಬಿಟ್ಟರೆ ನೀವು 89 ತೊಗೋಬೋದು. 89 ಇದು ಅವಿಭಾಜ್ಯ ಸಂಖ್ಯೆ. ಹಾಗೆ 90 ಅಲ್ಲ, 91 ಅಲ್ಲ, 92 ಅಲ್ಲ, 93 ಅಲ್ಲ, 94, 95, 96, 97. 89ರ ನಂತರ ನೀವು 97 ತೊಗೋಬೋದು. ಎಷ್ಟು ಬೇಕಾದರೂ ಬರಿಬೋದು. ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ, ಯಾಕಂದರೆ 100ರವರೆಗೆ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು ಇವೆಲ್ಲ 100ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು. ಇನ್ನು ಎಷ್ಟು ಬೇಕಾದರೂ ನೀವು ಅವಿಭಾಜ್ಯ ಸಂಖ್ಯೆಗಳನ್ನು ಬರೀಬೋದು. ಅನಂತ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳಿವೆ. ಇವೆಲ್ಲ ಯಾಕೆ ಅವಿಭಾಜ್ಯ ಸಂಖ್ಯೆಗಳು? ಇವುಗಳಿಗೆ ಕೇವಲ 2 ಅಪವರ್ತನಗಳಿವೆ. ಅಂದರೆ ಕೇವಲ ಆ ಮಗ್ಗಿ ಮತ್ತು 1ರ ಮಗ್ಗಿಯಲ್ಲಿ ಮಾತ್ರ ಅವು ಬರ್ತವೆ. ನೀವು ಇದಕ್ಕೆ ವಿರುದ್ಧವಾಗಿ ಬೇರೆ ಬೇರೆ ಸಂಖ್ಯೆಗಳನ್ನು ತಗೊಳ್ಳೋಣ. ನಾವು ಇಲ್ಲಿ 2 ಮತ್ತು 3 ಆದಮೇಲೆ ಬರುವಂಥ ಸಂಖ್ಯೆ 4. ಇದು ಯಾಕೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಅನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡಬಹುದು. ನೀವು 4ಅನ್ನು ಗಮನಿಸಿ ಮಕ್ಕಳೇ. 4 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 1 4 4, ಹಾಗೆ 4 1 4. 1 ಮತ್ತು 4ರ ಹೊರತಾಗಿ ಇದು 2ರ ಮಗ್ಗಿಯಲ್ಲಿ ಕೂಡ ಇದೆ. 2 2 4. ಅಂದರೆ ಇದಕ್ಕೆ ಎಕ್ಸ್ಟ್ರಾ ಒಂದು ಅಪವರ್ತನ ಇದೆ, ಹೆಚ್ಚಿನ ಅಪವರ್ತನ ಇದೆ. ಅಂದರೆ 1 ಮತ್ತು 4ಅನ್ನು ಬಿಟ್ಟರೆ ಇದಕ್ಕೆ ಇನ್ನೊಂದು ಅಪವರ್ತನ ಎಕ್ಸ್ಟ್ರಾ ಇದೆ. ಯಾವುದದು? 2. ಅದಕ್ಕಾಗಿ ನಾವು ಇದನ್ನು ಏನಂತ ಹೇಳ್ತೀವಿ? ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಆದರೆ ಎಂತಹ ಸಂಖ್ಯೆ ಇದು? ಸಂಯುಕ್ತ ಸಂಖ್ಯೆ. ಹಾಗಾದರೆ ಸಂಯುಕ್ತ ಸಂಖ್ಯೆ ಅಂದ್ರೇನು? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು. ಕೇವಲ 2 ಅಪವರ್ತನಗಳಿದ್ದರೆ ಅದು ಅವಿಭಾಜ್ಯ ಸಂಖ್ಯೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳಿದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು 10 ತಗೋಣ, ಅಥವಾ 4 ಆದಮೇಲೆ ಇಲ್ಲಿ ಬಿಟ್ಟಂಥದ್ದನ್ನೇನು? 6 ಗಮನಿಸಿ ಮಕ್ಕಳೇ. 6 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 1 ಮತ್ತು 6ರಲ್ಲಂತೂ ಬಂದೇ ಬರುತ್ತೆ. ಅದರ ಜೊತೆಗೆ 2ರ ಮಗ್ಗಿಯಲ್ಲಿದೆ, 2 3 6, 3ರ ಮಗ್ಗಿಯಲ್ಲಿದೆ, 3 2 6. ಎಕ್ಸ್ಟ್ರಾ 2 ಅಪವರ್ತನಗಳಿದ್ದಾವೆ. ಈ 6ಕ್ಕೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳಿದ್ದಾವೆ. 1 ಮತ್ತು 6ಅನ್ನು ಬಿಟ್ಟರೆ ಇದು 2ರ ಮಗ್ಗಿಯಲ್ಲೂ ಇದೆ, 3ರ ಮಗ್ಗಿಯಲ್ಲಿದೆ. ಅಂದರೆ 2 ಮತ್ತು 3 ಎಕ್ಸ್ಟ್ರಾ ಇಲ್ಲಿ ಹೆಚ್ಚಿನ ಅಪವರ್ತನಗಳಿರೋದ್ರಿಂದ ನಾವು ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ತಗೊಳ್ಳಲ್ಲ, ಇದನ್ನು ಸಂಯುಕ್ತ ಸಂಖ್ಯೆ ಅಂತ ತಗೋತೀವಿ. ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಈಗ ನಾವು ಅವಿಭಾಜ್ಯ ಸಂಖ್ಯೆಗೆ ವಿರುದ್ಧವಾಗಿ ಸಂಯುಕ್ತ ಸಂಖ್ಯೆಯನ್ನು ಪರಿಗಣಿಸೋಣ. ಸಂಯುಕ್ತ ಸಂಖ್ಯೆ
ಸಂಯುಕ್ತ ಸಂಖ್ಯೆ ಅಂದ್ರೇನು? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು, ಅಂದರೆ ಎರಡಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬರ್ತವೆ. ಸಂಯುಕ್ತ ಸಂಖ್ಯೆ ಅಂದ್ರೇನು? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಬರೆಯೋಣ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಈಗ ನಾವು ಉದಾಹರಣೆಗಳನ್ನು ಬರೆಯೋಣ. ಇಲ್ಲಿ ನಾವು ಸಂಯುಕ್ತ ಸಂಖ್ಯೆಯ ವ್ಯಾಖ್ಯೆಯನ್ನು ಬರೆದಾಯಿತು. ಈಗ ಇದಕ್ಕೆ ಉದಾಹರಣೆಗಳು. ಮೊದಲನೇ ಸಂಯುಕ್ತ ಸಂಖ್ಯೆ ಯಾವುದು? 4. ಎರಡನೇ ಸಂಯುಕ್ತ ಸಂಖ್ಯೆ 6, ಹಾಗೆ 8, 9, 10, 12. ನೀವು ಎಷ್ಟಾದರೂ ಸಂಯುಕ್ತ ಸಂಖ್ಯೆಗಳನ್ನು ಬರಿಬೋದು. 12 ಆದಮೇಲೆ 14 ಬರುತ್ತೆ, ಆಮೇಲೆ 15, 16, 18, 20, 21, 22, 24, ಹಾಗೆ 25, 26, 27, 28, 29. ಇದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ. 30, 30ರ ನಂತರ 31 ಬರುತ್ತೆ. 31 ಅವಿಭಾಜ್ಯ ಸಂಖ್ಯೆ. 31ರ ನಂತರ ಬರುವಂಥ ಸಂಖ್ಯೆ 32. ಇದು ಸಂಯುಕ್ತ ಸಂಖ್ಯೆ. ಹಾಗೆ 33, ನಂತರ 34, 35, 36, 37. ಇದು ಅವಿಭಾಜ್ಯ ಸಂಖ್ಯೆ. 38 ಇದು ಸಂಯುಕ್ತ ಸಂಖ್ಯೆ. ಹಾಗೆ 39, 40, 41 ಅವಿಭಾಜ್ಯ ಸಂಖ್ಯೆ. 42 ಸಂಯುಕ್ತ ಸಂಖ್ಯೆ. 43 ಅವಿಭಾಜ್ಯ ಸಂಖ್ಯೆ. 44 ಸಂಯುಕ್ತ ಸಂಖ್ಯೆ. 45, 46, 47 ಇದು ಅವಿಭಾಜ್ಯ ಸಂಖ್ಯೆ. 48 ಸಂಯುಕ್ತ ಸಂಖ್ಯೆ. 49 ಸಂಯುಕ್ತ ಸಂಖ್ಯೆ. ಹಾಗೆ 50. ನೀವು ಹೀಗೆ ಎಷ್ಟು ಬೇಕಾದರೂ ಸಂಯುಕ್ತ ಸಂಖ್ಯೆಗಳನ್ನು ಬರಿಬೋದು. ನೀವು ಎಲ್ಲ ಸಂಖ್ಯೆಗಳಿಗೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿವೆ. ಇವು ಎರಡಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬರ್ತವೆ. ಉದಾಹರಣೆಗೆ ನಾವು ಇಲ್ಲಿ 20 ತಗೊಳ್ಳೋಣ. ಇದು ಸಂಯುಕ್ತ ಸಂಖ್ಯೆ. 20ರ ಅಪವರ್ತನಗಳು ಯಾವ್ದು ಬರ್ತವೆ ಅಂದರೆ 20 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 20 1ರ ಮಗ್ಗಿಯಲ್ಲಿದೆ, ಹಾಗೆ 2ರ ಮಗ್ಗಿಯಲ್ಲಿದೆ, ನಂತರ 4ರ ಮಗ್ಗಿಯಲ್ಲಿದೆ, 4 5 20, 5ರ ಮಗ್ಗಿಯಲ್ಲಿದೆ, 5 4 20, ಅದಾದಮೇಲೆ 10ರ ಮಗ್ಗಿಯಲ್ಲಿದೆ, 10 2 20, ಮತ್ತು 20ರ ಮಗ್ಗಿಯಲ್ಲಿದೆ. ಅವಿಭಾಜ್ಯ ಸಂಖ್ಯೆ ಆದರೆ ಇದು ಎರಡೇ ಇರ್ತಿತ್ತು. ಆದರೆ ಇಲ್ಲಿ ಎಕ್ಸ್ಟ್ರಾ 4 ಮಗ್ಗಿಯಲ್ಲಿ ಇದು ಬರುತ್ತೆ. ಎಕ್ಸ್ಟ್ರಾ ಇದಕ್ಕೆ 4 ಹೆಚ್ಚಿನ ಅಪವರ್ತನಗಳಿದ್ದಾವೆ. ಕೇವಲ 2 ಅಪವರ್ತನಗಳಿದ್ದರೆ ಅದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿರೋದ್ರಿಂದ ಇದು ಸಂಯುಕ್ತ ಸಂಖ್ಯೆ ಆಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ಇದು 2ರ ಮಗ್ಗಿಯಲ್ಲಿದೆ, 4ರ ಮಗ್ಗಿಯಲ್ಲಿದೆ, 5ರ ಮಗ್ಗಿಯಲ್ಲಿದೆ, 10ರ ಮಗ್ಗಿಯಲ್ಲಿದೆ. 2, 4, 5, 10 ಎಂಬ 4 ಹೆಚ್ಚಿನ ಅಪವರ್ತನಗಳನ್ನು ಇದು ಹೊಂದಿರೋದ್ರಿಂದ ಇದು ಸಂಯುಕ್ತ ಸಂಖ್ಯೆ. ಈ ಎಲ್ಲ ಸಂಯುಕ್ತ ಸಂಖ್ಯೆಗಳು ಕೂಡ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ದಾವೆ. ನೀವು ಯಾವುದೇ ಸಂಖ್ಯೆಯನ್ನು ತಗೊಳ್ಳಿ, 24 ತಗೊಳ್ಳಿ, ಇದಕ್ಕೆ ಯಾವ ಅಪವರ್ತನಗಳಿದ್ದಾವೆ ಅನ್ನೋದನ್ನು ನೀವು ಬರೀಬೋದು. ಇಲ್ಲಿ 24ರ ಅಪವರ್ತನ ಇದು 1ರ ಮಗ್ಗಿಯಲ್ಲಿದೆ, 2ರ ಮಗ್ಗಿಯಲ್ಲಿದೆ, 3ರ ಮಗ್ಗಿಯಲ್ಲಿದೆ, 3 8 24, 4ರ ಮಗ್ಗಿಯಲ್ಲಿದೆ, 4 6 24, ಹಾಗೆಯೇ 6ರ ಮಗ್ಗಿಯಲ್ಲಿದೆ, 6 4 24, ಹಾಗೆ 8ರ ಮಗ್ಗಿಯಲ್ಲಿದೆ, 8 3 24, ಅದೇ ರೀತಿಯಾಗಿ 12ರ ಮಗ್ಗಿಯಲ್ಲಿದೆ, 12 2 24, ಅದು ಬಿಟ್ಟರೆ ಮತ್ತೆ 24ರ ಮಗ್ಗಿಯಲ್ಲಿದೆ. ಇಲ್ಲಿ 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟರೆ ಎಕ್ಸ್ಟ್ರಾ 1 2 3 4 5 6 ಅಪವರ್ತನಗಳು ಎಕ್ಸ್ಟ್ರಾ ಇದ್ದಾವೆ. ಅಂದರೆ ಇವು ಹೆಚ್ಚು ಇನ್ನೂ 6 ಅಪವರ್ತನಗಳು ಹೊಂದಿದ್ದಾವೆ.
ಒಂದು ಮತ್ತು ಅದೇ ಮಗ್ಗಿಯನ್ನು ಬಿಟ್ಟರೆ ಇನ್ನು ಹೆಚ್ಚು 6 ಮಗ್ಗಿಗಳಲ್ಲಿ ಇವು ಬರೋದರಿಂದ ಇದು ಸಂಯುಕ್ತ ಸಂಖ್ಯೆ. ಹೀಗೆ ನೀವು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ತಗೊಂಡ್ರೂ ಕೂಡ ಅದಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿರುತ್ತವೆ. ಇದು ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಅವಿಭಾಜ್ಯ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳಿರ್ತವೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳಿರ್ತವೆ. ಸಂಯುಕ್ತ ಸಂಖ್ಯೆಗಳಿಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿರ್ತವೆ.